ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಡೆಂಗಿ ಜ್ವರದ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ಸಲಹೆ ನೀಡಿದ ಬಾದಾಮಿ ತಾಲೂಕು ಆರೋಗ್ಯಾಧಿಕಾರಿ ಎಂಬಿ ಪಾಟೀಲ. ಹೆಚ್ಚುತ್ತಿರುವ ಡೆಂಗಿ ಜ್ವರದ ಬಗ್ಗೆ ಬಾದಾಮಿ ತಾಲೂಕಿನಲ್ಲಿ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಬಾದಾಮಿ ತಾಲೂಕು ಅಧಿಕಾರಿ ಡಾಕ್ಟರ್ ಎಂಬಿ ಪಾಟೀಲ ಅವರು ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ವಿವರಣೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಪಿಎಚ್ ಮಹಾಲಿಂಗಪುರ ಅವರು ಸಹ ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. ನಾನು ಡಾಕ್ಟರ್ ಎಂ ಬಿ ಪಾಟೀಲ್, ತಾಲೂಕು ಆರೋಗ್ಯಾಧಿಕಾರಿ, ಬಾದಾಮಿ. ಇತ್ತೀಚೆಗೆ ಡೆಂಗು ಪ್ರಕರಣಗಳು ಜಾಸ್ತಿ ಕಂಡುಬರುತ್ತಿದ್ದಾವೆ ನಮ್ಮ ರಾಜ್ಯದಲ್ಲಿ. ನಮ್ಮ ಬಾದಾಮಿ ತಾಲೂಕಿನಲ್ಲಿ 51 ಸಂಶಯಾಸ್ಪದ 3 ಖಚಿತ ಡೆಂಗು ಪ್ರಕರಣಗಳು ಕಂಡು ಬಂದಿದ್ದಾವೆ. ಯಾವುದೇ ಕೇಸುಗಳು ಮರಣ ಹೊಂದಿರುವುದಿಲ್ಲ. ಡೆಂಗು ಜ್ವರವು ಇಡೀಸ್ ಈಜಿಪ್ಟಿ ಎನ್ನುವ ಸೊಳ್ಳೆಯಿಂದ ಹರಡುತ್ತದೆ. ಇದು ಹಗಲೊತ್ತಿನಲ್ಲೇ ಕಡಿಯುತ್ತದೆ. ಇಡೀಸ್ ಈಜಿಪ್ಟಿ ಸೊಳ್ಳೆ ಸ್ವಚ್ಛವಾದ ನೀರಿನಲ್ಲಿ ಬೆಳೆಯುತ್ತದೆ. ಮನೆಯಲ್ಲಿ ತುಂಬಿಟ್ಟಂತಹ ಬ್ಯಾರಲು, ಟಯರು ನಿಂತ ಸ್ವಚ್ಛ ನೀರಿನಲ್ಲಿ ಬೆಳೆಯುತ್ತದೆ. ಅದಕ್ಕೆ ಡೆಂಗು ಪ್ರಕರಣಗಳನ್ನು ತಡೆಗಟ್ಟಬೇಕಂತಂದ್ರೆ ತುಂಬಿಟ್ಟ ನೀರನ್ನು ಭದ್ರವಾಗಿ ಮುಚ್ಚಿಡಬೇಕು. ಹಾಗಾದರೆ ತಾವು ತಾಲೂಕಿನಲ್ಲಿ ಈ ಡೆಂಗ್ಯೂ ಪ್ರಕರಣಗಳು ಕಂಡುಬರ್ತಿರುವ ಹಿನ್ನೆಲೆಯಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ ಅಂತ? ಪ್ರತಿ ಶುಕ್ರವಾರ ನಾವು ಲಾರ್ವಾ ಸರ್ವೆಯನ್ನು ಮಾಡಿಸ್ತಾ ಇದ್ದೀವಿ. ಸೊಳ್ಳೆ ಮರಿಗಳು, ಲಾರ್ವಾ ಅಂದರೆ ಸೊಳ್ಳೆ ಮರಿಗಳು ಕಂಡು ಬಂದಲ್ಲಿ ಆ ನೀರನ್ನು ಚೆಲ್ಲಿ ಒಣಗಿಸಿ ಸ್ವಚ್ಛವಾಗಿ ತೊಳೆದು ನೀರನ್ನು ತುಂಬಿ ಭದ್ರವಾಗಿ ಮುಚ್ಚಿಡಲು ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಪ್ರತಿಯೊಂದು ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ನಾವು ಐಸಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ. ಡೆಂಗು ಪ್ರಕರಣಗಳ ಬಗ್ಗೆ ಪಂಚಾಯತಿಯ ವಾಹನಗಳಿರ್ಬೋದು, ಮುನ್ಸಿಪಾಲಿಟಿ ವಾಹನ ಇರ್ಬೋದು, ಅದರಲ್ಲಿ ಜಿಂಗಲ್ಸ್ಗಳನ್ನು ನಾವು ಹಾಕಿದ್ದೀವಿ. ಆಮೇಲೆ ಪ್ರತಿ ಮನೆಗೆ ಹೋಗಿ ತುಂಬಿಟ್ಟಂಥ ಬ್ಯಾರಲ್ ಅಥವಾ ಟಾಕಿಯನ್ನು ನಾವು ಚೆಕ್ ಮಾಡಿ ಅದೇ ಅವರು ಪ್ರತಿಯೊಬ್ಬರಿಗೆ ಒಂದೊಂದು ಟಾರ್ಚನ್ನು ಕೊಟ್ಟಿರ್ತೇವೆ. ಆ ಟಾರ್ಚ್ ಒಣಗಿಸಿ ಆಮೇಲೆ ನೀರನ್ನು ತುಂಬಿ ಭದ್ರವಾಗಿ ಮುಚ್ಚಿಡಲು ನಾವು ಹೇಳುತ್ತೇವೆ. ಆಮೇಲೆ ಡೆಂಗು ಜ್ವರವು 3 ಥರ ಕಂಡು ಬರ್ತದೆ. ಡೆಂಗು ಫೀವರ್, ಡೆಂಗು ಹೆಮರೇಜಿಕ್ ಫೀವರ್, ಡೆಂಗು ಶಾಕ್ ಸಿಂಡ್ರೋಮ್. ಈ ಡೆಂಗು ಜ್ವರಕ್ಕೆ ಖಚಿತವಾದ ಟ್ರೀಟ್ಮೆಂಟ್ ಇರುವುದಿಲ್ಲ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರುತ್ತದೆ. ಡೆಂಗು ಜ್ವರವು 1 ಲಕ್ಷಕ್ಕಿಂತ ಪ್ಲೇಟ್ಲೆಟ್ ಕೌಂಟ್ 1 ಲಕ್ಷಕ್ಕಿಂತ ಕಡಿಮೆ ಆದರೆ ಅದು ಡೆಂಗು ಜ್ವರ ಅಂತೂ ನಾವು ಸಂಶಯ ಪಡಬಹುದು. ಖಚಿತ ಪ್ರಕರಣಗಳನ್ನು ನಾವು ಬಾಗಲಕೋಟೆ ಡಿಸ್ಟಿಕ್ ಲ್ಯಾಬಿಗೆ ಕಳಿಸಿ, ಸಂಶಯಾಸ್ಪದ ಪ್ರಕರಣಗಳನ್ನು ಬಾಗಲಕೋಟೆ ಡಿಸ್ಟಿಕ್ ಲ್ಯಾಬಿಗೆ ಕಳಿಸಿ ನಾವು ಅವನ್ನ ಕನ್ಫರ್ಮೇಷನ್ ಮಾಡ್ಕೊತೇವೆ. ಈಗಾಗಲೇ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳು ನಿಮ್ಮ ಪ್ರಕಾರ ಅಂಕೆ ಸಂಖ್ಯೆಯಲ್ಲಿ ಎಷ್ಟು ಕಂಡು ಬಂದಿರಬಹುದು ಅಂತ? 51 ಸಂಶಯಾಸ್ಪದ ಪ್ರಕರಣಗಳು ಕಂಡು ಬಂದಿದ್ದಾವೆ. 3 ಖಚಿತ ಪ್ರಕರಣಗಳು ಕಂಡು ಬಂದಿದ್ದಾವೆ. ಈ ಖಚಿತ ಪ್ರಕರಣಗಳಲ್ಲಿ ಕಂಡು ಬಂದಲ್ಲಿ ನಾವು ಮುನ್ಸಿಪಾಲಿಟಿ ಅಥವಾ ಪಂಚಾಯತಿಯಿಂದ ಸಹಕಾರ ತಗೊಂಡು ಒಂದು ಸ್ವಚ್ಛತಾ ಕಾರ್ಯಕ್ರಮ, ಆಮೇಲೆ ಫಾಗಿಂಗ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಲಾರ್ವಾ ಸಮೀಕ್ಷೆಯನ್ನು ನಾವು ಮಾಡಿಸ್ತಾ ಇದ್ದೀವಿ. ಹಾಗಾದರೆ ಈ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಯಾವ ರೀತಿ ತಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಯಾವ ಒಂದು ಕ್ರಮಗಳನ್ನು ನೀವು ಉಪಯೋಗ ಮಾಡಬೇಕು ಅಂತ ಈ ಮೂಲಕ ತಿಳಿಸ್ತೀರಿ ಸಾರ್ವಜನಿಕರಿಗೆ ತಾಲೂಕಿನಲ್ಲಿ? ಡೆಂಗು ಸೊಳ್ಳೆ ಹಗಲೊತ್ತಿನಲ್ಲೇ ಕಚ್ಚುತ್ತದೆ. ಹೆಚ್ಚಾಗಿ ಇದು ಮಕ್ಕಳಲ್ಲಿ ಮತ್ತು ವೃದ್ಧರಿಗೆ ಕಚ್ಚುತ್ತದೆ. ಹಗಲೊತ್ತಿನಲ್ಲಿ ಮಕ್ಕಳು ಮತ್ತು ವೃದ್ಧರು ಮಲಗಿಕೊಳ್ಳೋದ್ರಿಂದ ಮನೆಯಲ್ಲೇ ಕಚ್ಚುವ ಸಂಭವ ಜಾಸ್ತಿ ಇರ್ತದೆ. ಅದಕ್ಕೆ ಮಲಗಿಕೊಳ್ಳುವಾಗ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಲು ಹೇಳುತ್ತೇವೆ. ಆಮೇಲೆ ನೀರನ್ನು ತುಂಬಿಟ್ಟ ಮೇಲೆ ಭದ್ರವಾಗಿ ಮುಚ್ಚಿಟ್ಟು ಸೊಳ್ಳೆ ಅದರಲ್ಲಿ ತತ್ತಿ ಇಡಲು ಚಾನ್ಸ್ ಸಿಗದಂಗೆ ಭದ್ರವಾಗಿ ಮುಚ್ಚಿಡಲು ನಾವು ಹೇಳುತ್ತೇವೆ. ಹಾಗೇನಾದರೂ ಡೆಂಗು ಪ್ರಕರಣಗಳು ಕಂಡು ಬಂದರೆ ಮುಖ್ಯವಾಗಿ ನಾವು ಲಾರ್ವಾ ಸಮೀಕ್ಷೆಯನ್ನು ಮಾಡಿಸಿ ಸೊಳ್ಳೆ ಮರಿಗಳ ನಿರ್ಮೂಲನೆಯನ್ನು ಮಾಡಲು ನಾವು ಪ್ರಯತ್ನ ಮಾಡ್ತೇವೆ. ಇದರಲ್ಲಿ ಸಾರ್ವಜನಿಕರ ಮತ್ತು ಪಂಚಾಯತಿಯ ಸಹಕಾರ ಬಹಳ ಇಂಪಾರ್ಟೆಂಟು. ಸಾರ್ವಜನಿಕರು ಮನೆಯಲ್ಲಿ ಏನಾದರೂ ಲಾರ್ವಾ ಜಾಸ್ತಿ ಕಂಡು ಬಂದರೆ ನಮ್ಮ ಆರೋಗ್ಯ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವರಿಗೆ ಮುಂದಿನ ಕ್ರಮಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ.
ಆಮೇಲೆ ಟೈರ್ ತುಂಬಿಟ್ಟಿರ್ತಾರಲ್ಲ ಅದರಲ್ಲಿ ಸಹಿತ ಇದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.